तुमकुर तमिलनाडु के कोयम्बटूर में 29 से 31 तारीख तक आयोजित चौथे राष्ट्रीय पैरासिटिंग थ्रोबॉल टूर्नामेंट में कर्नाटक और झारखंड के बीच हुए कड़े मुकाबले में कर्नाटक ने पहला सेट 23-17 से जीत लिया और दूसरा सेट कर्नाटक ने 21-16 से जीत लिया। भारतीय महिला टीम की कप्तान रेणुका श्रीनिवास, कर्नाटक टीम की कप्तान मंजुला लमानी और खिलाड़ियों मालती, ललितम्मा, गंगवा, प्रतिभा, मल्लम्मा, अनिता, गौरम्मा, भाग्यम्मा, शारदा, विजय कुमारी, मंजम्मा, वसंत कुमारी, लक्ष्मी ने अपने शानदार खेल से ध्यान आकर्षित किया और राज्य का नाम रोशन किया। तुमकुर अकादमी के संस्थापक प्रकाश ने कहा है कि कर्नाटक टीम और तुमकुर जिला दिव्यांग खेल अकादमी ने श्रीलंका में आयोजित होने वाली पैरासिटिंग थ्रोबॉल टूर्नामेंट के लिए चयनित होकर ध्यान आकर्षित किया है। लक्ष्मी ಅಂತ ನಾನು 1 ಇಯರಿಂದ ಸ್ಪೋರ್ಟ್ಸ್ ಆಡ್ತಾ ಇದ್ದೀನಿ. ಅಥ್ಲೆಟಿಕ್ಸು ಆಡ್ತೀನಿ, ಸಿಟ್ಟಿಂಗ್ ಬೀಚ್ ಎಲ್ಲ ಆಟ ಆಡ್ತೀನಿ. ನಂತರ ನೆಕ್ಸ್ಟು ನಾವು ಕೊಯಂಬತ್ತೂರಲ್ಲಿ ಗೆದ್ದಿದ್ದೀವಿ, ಅಲ್ಲಿ ಸೆಲೆಕ್ಟ್ ಆಗಿದ್ದೀವಿ. 16 ಸ್ಟೇಟ್ ಬಂದಿತ್ತು, ಅದರಲ್ಲಿ ನಮ್ಮದು ಕರ್ನಾಟಕದಲ್ಲಿ ನಾವು ಫಸ್ಟ್ ಗೋಲ್ಡ್ ಮೆಡಲ್ ಮಾಡಿದ್ದೀವಿ. ನೆಕ್ಸ್ಟ್ ನಾವು ಶ್ರೀಲಂಕಾಕ್ಕೆ ಸೆಲೆಕ್ಟ್ ಆಗಿದ್ದೀವಿ, ಅದು ಡಿಸೆಂಬರ್ 7 ಅಲ್ಲಿ ಇದೆ. ಸೊ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಬೇಕು ಅಂತ. ನನ್ನ ಹೆಸರು ವಸಂತ ಕುಮಾರಿ. ನಾನು ಕೊಯಮತ್ತೂರಲ್ಲಿ ಆಡಿ ಫಸ್ಟ್ ಬಂದಿದ್ದೀವಿ. ಈಗ ಶ್ರೀಲಂಕಾಗೆ ಸೆಲೆಕ್ಟ್ ಆಗಿದ್ದೀವಿ. ಡಿಸೆಂಬರ್ 7ನೇ ತಾರೀಕು ಶ್ರೀಲಂಕಾಕ್ಕೆ ಸಿಟ್ಟಿಂಗ್ ಥ್ರೋಬಾಲ್ಗೆ ಸೆಲೆಕ್ಟ್ ಆಗಿರೋದ್ರಿಂದ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ತಿರ್ತಾರೆ. ನನ್ನ ಹೆಸರು ಪ್ರಕಾಶ್, ನಂದು ತುಮಕೂರು. ನಾನು ತುಮಕೂರಲ್ಲಿ 5 ವರ್ಷ ಹಿಂದೆ ತುಮಕೂರು ಡಿಸ್ಟ್ರಿಕ್ಟ್ ದಿವ್ಯಾಂಗ ಸ್ಪೋರ್ಟ್ಸ್ ಅಕಾಡೆಮಿಯನ್ನು ತೆರೆದು ತುಮಕೂರು ಜಿಲ್ಲೆಯಾದ್ಯಂತಹ ಎಲ್ಲ ವಿಶೇಷ ಕ್ಷೇತ್ರಗಳನ್ನು ಗುರುತಿಸಿ ಸ್ಪೋರ್ಟ್ಸಲ್ಲಿ ಬೆಳಕಿಗೆ ತರ್ತಾ ಇದ್ದೀನಿ. 5 ವರ್ಷಕ್ಕಿಂತ ನಾವು ಕಾಲೇಜು ಮೈದಾನದಲ್ಲಿ ಪ್ರಾಕ್ಟೀಸ್ ಮಾಡಿ ವೀಲ್ಚೇರ್ ಕ್ರಿಕೆಟು, ವೀಲ್ಚೇರ್ ವಾಲಿಬಾಲು, ಸಿಟ್ಟಿಂಗ್ ಥ್ರೋಬಾಲು, ವೀಲ್ಚೇರ್ ಬಾಸ್ಕೆಟ್ಬಾಲ್ ಮತ್ತು ಎಲ್ಲ ಅಥ್ಲೆಟಿಕ್ಸ್ ಆಟಗಳನ್ನು ಅಭ್ಯಾಸ ಮಾಡಿಸೋ ಮೂಲಕ ಪ್ರತಿಯೊಬ್ಬ ವಿಶೇಷ ಚೇತನರಿಗೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಡಿಸುತ್ತಿದ್ದೇವೆ. ಈಗ 5 ವರ್ಷಗಳಿಂದ ನಿರಂತರವಾಗಿ ಅಭ್ಯಾಸ ಮಾಡಿ ಸಿಟ್ಟಿಂಗ್ ಥ್ರೋಬಾಲಲ್ಲಿ ತುಮಕೂರು ಡಿಸ್ಟ್ರಿಕ್ಟ್ ದಿವ್ಯಾಂಗ ಸ್ಪೋರ್ಟ್ಸ್ ಅಕಾಡೆಮಿಯಿಂದ 4 ಜನ ವಿಶೇಷ ಚೇತನರು ಭಾರತ ತಂಡಕ್ಕೆ ಆಯ್ಕೆಯಾಗುವ ಮೂಲಕ ತುಮಕೂರು ಜಿಲ್ಲೆಗೆ ಹೆಮ್ಮೆ ತಂದಿದ್ದಾರೆ. ಡಿಸೆಂಬರ್ 7ನೇ ತಾರೀಕು ಶ್ರೀಲಂಕಾದಲ್ಲಿ ನಡೆಯುವ ಪ್ಯಾರಾ ಸಿಟ್ಟಿಂಗ್ ಥ್ರೋಬಾಲ್ ಚಾಂಪಿಯನ್ಶಿಪ್ನಲ್ಲಿ ತುಮಕೂರು ಜಿಲ್ಲೆಯಿಂದ 4 ಭಾಗವಹಿಸಿದ್ದಾರೆ. ನಮಗೆ ಇನ್ನಷ್ಟು ಬೆಂಬಲಿಸುವಂತಹ ಸಹಾಯ ಮಾಡುವಂತಹ ಜನ ಸಿಕ್ಕಿದ್ರೆ ನಾವು ಭವಿಷ್ಯದಲ್ಲಿ ಮುಂದೆ ಬರುತ್ತೇವೆ. ಧನ್ಯವಾದಗಳು. ನಿಮ್ಮ ಹೆಸರು? ಪ್ರಕಾಶ್ ಆರ್, ತುಮಕೂರು.